ಇದೊಂದು ನೋಡಿ ಒಳ್ಳೆ ಕಲರ್ ಬಂದಿದೆ ಇದಕ್ಕೆ. ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆಯೇ ಇವತ್ತು ನಾನೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ಮಾಡುವಂಥ ರೆಸಿಪಿ. ಹಾಗೆಯೇ ಮಳೆ ಆರಂಭವಾದ ಕೂಡಲೇ ನಮಗೆ ಇದು ಎಲ್ಲ ಕಡೆ ಸಿಗ್ತದೆ. ಎಲ್ಲ ಕಡೆ ಅಂದರೆ ಹಳ್ಳಿಯಲ್ಲಿ ಹೆಚ್ಚಾಗಿ ಸಿಗ್ತದೆ. ಆದರೂ ಕೂಡ ಇವಾಗ ಕೆಲವು ಕಡೆ ಎಲ್ಲ ನಶಿಸಿ ಹೋಗಿದೆ. ಹೂ ಬಿಟ್ಟ ಮೇಲೆ ಅದು ಆಗೋದು ತುಂಬ ಕಡಿಮೆ. ಹಾಗೆಯೇ ನಮಗೆ ಸ್ವಲ್ಪ ಸಿಕ್ಕಿದೆ, ಅದರಿಂದ ಇವಾಗ ರೆಸಿಪಿ ಮಾಡ್ತೇನೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಳ್ಳಿಗರಿಗಂತೂ ಇದು ತುಂಬಾ ರುಚಿಯಾದ ಎಲ್ಲರೂ ಮಾಡುವಂಥದ್ದೇ ಒಂದು ರೆಸಿಪಿ ಅಂತ ಹೇಳ್ಬೋದು. ಆದರೆ ಇನ್ನೂ ಸ್ವಲ್ಪ ಸಮಯ ಬಿಟ್ಟ ಮೇಲೆ ಮಾರ್ಕೆಟ್ನಲ್ಲೆಲ್ಲ ಇದು ಸಿಗ್ತದೆ. ಹಾಗೆ ಇವಾಗ ಅದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದೇನು ಅಂತ ನಿಮಗೆ ಈಗಲೇ ಗೊತ್ತಾಗಿರ್ಬೋದು. ಮಳೆಗಾಲದಲ್ಲಿ ಮಾಡುವಂಥ ಕಣಿಲೆ ಪದಾರ್ಥ, ಅದನ್ನು ಇವತ್ತು ನಾನು ಪದಾರ್ಥ ಮಾಡ್ತಾಯಿದ್ದೇನೆ. ಅದರ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೇನೆ. ಬನ್ನಿ ಇವಾಗ ಇದರ ಕಣಿಲೆ ಹೇಗಿದೆ, ಹಾಗೆ ಅದನ್ನು ಹೇಗೆ ನೀರಲ್ಲೆಲ್ಲ ಹಾಕಿಡೋದು ಅಂತೇಳಿ ನೋಡೋಣ. ನೋಡಿ, ಈ ವರ್ಷದ ಮೊದಲ ಕಣಿಲೆ 3 ಇದೆ. ಇವಾಗ ಇದನ್ನು ಕ್ಲೀನ್ ಮಾಡಿ ನೀರಲ್ಲಿ ಹಾಕಿಡಬೇಕು. ಬ್ಯಾಂಬೂ ಶೂಟ್ ನಾನು ಇಷ್ಟು ಮಾಡಿದೆ. ಹಾಗೆಯೇ ಇಲ್ಲಿ ಇಷ್ಟು ವೇಸ್ಟ್ ಇದೆ. ಹಾಗೆ ಇದನ್ನು ನೀರಲ್ಲಿ ಹಾಕಿಡಬೇಕು. ಕೆಲವರೆಲ್ಲ 4-5 ದಿವಸ ನೀರಲ್ಲಿ ಹಾಕಿಡ್ತಾರೆ. ನಾನು 1-2 ದಿವಸ ಹಾಕಿಡೋದು. ನೀರನ್ನು ಬದಲಿಸ್ತಾ ಇರಬೇಕು. ನೋಡಿ, ಎಷ್ಟು ಕಣಿಲೆ ಸಿಕ್ಕಿತ್ತು. ಹಾಗೆ ಇದನ್ನೇನು ನೀರಲ್ಲಿ ಹಾಕಿಡಬೇಕು. ಇವಾಗ ನೀರಲ್ಲಿ ಹಾಕಿಡ್ತೇನೆ. ಮತ್ತು ರಾತ್ರಿ ಮಲಗುವ ಮೊದಲು ಒಮ್ಮೆ ನೀರನ್ನು ಚೇಂಜ್ ಮಾಡ್ತೇನೆ. ಮತ್ತು ನಾಳೆ 2-3 ಸಲ ನೀರನ್ನು ಚೇಂಜ್ ಮಾಡಿ ನಾಡ್ದು ನಮಗೆ ಪದಾರ್ಥ ಮಾಡ್ಬೋದು. ಈ ವರ್ಷದ ಮೊದಲ ಕಣಿಲೆ ಪದಾರ್ಥ, ಕನ್ನಡದಲ್ಲಿ ಕಳಲೆ ಅಂತ ಹೇಳ್ತಾರೆ, ಅಂದರೆ ಬಿದಿರಿನ ಚಿಗುರು. ಅದರ ಪದಾರ್ಥವನ್ನು ಮಾಡಲಿಕ್ಕೆ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡಿದ್ದೇನೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಎಲ್ಲ ಕಡೆ ಬಿದಿರಿನ ಚಿಗುರು ಸಿಗ್ತದೆ. ಹಾಗಾಗಿ ನಮಗೆ ಕೂಡ ಸ್ವಲ್ಪ ಸಿಕ್ಕಿದೆ. ಹಾಗೆ ಅದಕ್ಕೆ ಬೇಕಾದ ಮಸಾಲವನ್ನು ಇಲ್ಲಿ ರೆಡಿ ಮಾಡಿದ್ದೇನೆ. ಇಲ್ಲಿ 5 ಒಣಮೆಣಸು ತೊಗೊಂಡಿದ್ದೇನೆ. ಜಾಸ್ತಿ ಖಾರ ಮಾಡೋದು ಬೇಡ. ಹಾಗೆಯೇ 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೇನೆ, ಅರಸಿನ, ಹಾಗೂ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಮೇಯ್ನಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇದು ಹಾಕಿದ್ರಂತೂ ಟೇಸ್ಟ್ ಪರಿಮಳ ಚೆನ್ನಾಗಿ ಬರ್ತದೆ. ಇದು ಬೆಳ್ತಿಗೆ ಅಕ್ಕಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ 1 ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಈ ಬೆಳ್ಳುಳ್ಳಿಯನ್ನು ಇವಾಗ ನಾನು ಕೆಂಡದಲ್ಲಿ ಹಾಕಿ ಫ್ರೈ ಮಾಡ್ತೇನೆ. ಹಾಗೆಯೇ ಇದನ್ನು ತವಾದಲ್ಲಿ ಫ್ರೈ ಮಾಡ್ತೇನೆ. ಇದು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಘಮ ಕೂಡ ಬರ್ತದೆ. ಇವಾಗ ಎಲ್ಲ ಫ್ರೈ ಮಾಡಿ ಆದಮೇಲೆ ಇದನ್ನು ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡ್ತೇನೆ. ಇದನ್ನು ತವಾದಲ್ಲಿ ಕೂಡ ಫ್ರೈ ಮಾಡ್ಬೋದು. ನಾನು ತವಾದಲ್ಲಿ ಬೇಡ, ದೊಡ್ಡದಾಗ್ತದಲ್ವ, ಸ್ವಲ್ಪ ಒಗ್ಗರಣೆಯ ಸೌಟಲ್ಲಿಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಕೆಂಪಗಾಗುವ ತನಕ ಇದನ್ನು ಫ್ರೈ ಮಾಡಬೇಕು. ಆವಾಗ ಒಳ್ಳೆ ಘಮ ಕೂಡ ಬರ್ತದೆ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ. ನಾನು ಈ ವಿಧಾನವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇದು ಈ ಥರ ಫ್ರೈ ಮಾಡಿ ಆಯಿತು, ಸಾಕು. ಇದು ಈ ಅಕ್ಕಿಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ನಾವು ಮಾಡಿದ ಪದಾರ್ಥ ಕೂಡ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರ್ತದೆ. ಹಾಗೆ ಇನ್ನು ಇದು 2 ಕೆಂಡದಲ್ಲಿ ಸುಡಲಿಕ್ಕೆ ಹಾಕ್ತೇನೆ. ನೀರುಳ್ಳಿಯನ್ನು ಕೆಂಡದಲ್ಲಿ ಹಾಕ್ತೇನೆ. ಹಾಗೆಯೇ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ನಾವು ಬಿಸಿ ಮಾಡಿದರೆ ಸಾಕು. ಜಾಸ್ತಿ ಕೆಂಡದಲ್ಲಿ ಹಾಕಿದರೆ ಅದು ಬೇಗನೆ ಕಪ್ಪಗಾಗಿ ಬಿಡ್ತದೆ. ನೀರುಳ್ಳಿ ಆದರೆ ಏನಾಗೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಬಿಸಿ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಕಣಿಲೆಯನ್ನು ಮೊನ್ನೆ ಸಾಯಂಕಾಲ ನಾವು ಈ ಥರ ಸಪೂರವಾಗಿ ಕಟ್ ಮಾಡಿ ಇಟ್ಟದ್ದು. ಹಾಗೆಯೇ ಮೊನ್ನೆ ಸಾಯಂಕಾಲ ನೀರು ಹಾಕಿ ನಿನ್ನೆ ಸಾಯಂಕಾಲ ತನಕ ನೀರನ್ನು ಚೇಂಜ್ ಮಾಡ್ತಾನೆ ಇದ್ದೆ. ಹಾಗೆ ನೀರನ್ನು ಚೇಂಜ್ ಮಾಡಿ ಆದಮೇಲೆ ನಿನ್ನೆ ರಾತ್ರಿ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದಿಟ್ಟಿದ್ದೆ. ಹಾಗೆ ಇವಾಗ ಫ್ರಿಜ್ಜಲ್ಲಿಟ್ಟಿದೆ. ಇವಾಗ ಹೊರಗಡೆ ತೆಗೆದಿದ್ದೇನೆ. ಎಲ್ಲವನ್ನು ಪದಾರ್ಥ ಮಾಡೋದಿಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಇನ್ನೊಂದು ಸಾರಿ ಮಾಡೋದು. ಇವಾಗ ಇಷ್ಟು ಪದಾರ್ಥಕ್ಕೆ ಸಾಕು. ಇವಾಗ ಕೆಂಡದಲ್ಲಿ ಹಾಕಿದ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ತೆಗಿತೇನೆ. ಇದು
ಬೇಗನೆ ಫ್ರೈ ಕೂಡ ಆಗ್ತದೆ, ಕೆಂಡ ತುಂಬಾ ಇರ್ತದೆ ಅಲ್ವಾ, ಹಾಗಾಗಿ. ಇವಾಗ ನೋಡಿ ನೀರುಳ್ಳಿ ಕೂಡ ಫ್ರೈ ಆದ್ದು ಸಾಕು, ತೆಗಿತೇನೆ. ಬೆಳ್ಳುಳ್ಳಿ ಕೂಡ ಫ್ರೈ ಆಯಿತು, ನೀರುಳ್ಳಿ ಕೂಡ ಫ್ರೈ ಆಯಿತು. ನೋಡಿ ಈ ಥರ ಕೆಂಡದಲ್ಲಿ ಫ್ರೈ ಮಾಡಿದರೆ ಎಷ್ಟು ಚಿಕ್ಕದಾಗಿ ಆಗ್ತದೆ ನೋಡಿ. ನೋಡಿ ಇವಾಗ ನೀರುಳ್ಳಿ ಬೆಳ್ಳುಳ್ಳಿಯನ್ನು ಕೆಂಡದಲ್ಲಿ ಸುಟ್ಟು ತಂದಿದ್ದೇನೆ. ಇನ್ನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವಾಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಜಾಸ್ತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಯಾಕೆಂದರೆ ನಾವು ತೆಳುವಾದ ಮಾಡೋದಿಲ್ಲ, ಸ್ವಲ್ಪ ದಪ್ಪವಾಗಿ ಇದನ್ನು ಗಸಿ ಗಸಿ ಥರ ಮಾಡೋದು, ಹಾಗಾಗಿ ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ ಕಣಿಲೆಯನ್ನು ಇವಾಗ ನೀರಲ್ಲಿ ಹಾಕಿದ್ದೇನೆ. ಇನ್ನು ಅದನ್ನು ಬೇಯಿಸುವುದು. ಹಾಗೆಯೇ ಅದಕ್ಕೆ ಮೊಳಕೆ ಬರಿಸಿದ ಕಾಳು ಹಾಕಬೇಕು, ಯಾಕೆಂದರೆ ಕಣಿಲೆ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ಹಾಗಾಗಿ ಇಲ್ಲಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ಹಲಸಿನ ಬೀಜವನ್ನು ಇಲ್ಲಿ ಜಜ್ಜಿ ತೊಗೊಂಡಿದ್ದೇನೆ, ಚಿಕ್ಕದಾಗಿ ಪೀಸ್ ಮಾಡಿದ್ದೇನೆ, ಅದನ್ನು ಹಾಕ್ತೇನೆ. ಹಲಸಿನ ಬೀಜ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಇವಾಗ ಇದನ್ನು ಮೂರನ್ನು ಕುಕ್ಕರಲ್ಲಿ ಹಾಕಿ ಒಟ್ಟಿಗೆ ಬೇಯಿಸ್ತೇನೆ. ನೋಡಿ ಇವಾಗ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಆಯಿತು. ಅದಕ್ಕೆ ಬೇಕಾದಷ್ಟು ನೀರು ಹಾಗೂ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇನ್ನು ಇದಕ್ಕೆ ಒಂದು 2 ವಿಷಲ್ ಬಂದರೆ ಸಾಕು. ನೋಡಿ ಇವಾಗ 3 ವಿಜಿಲ್ ತೆಗೆದಿದ್ದೇನೆ, 2 ಅಂತೇಳಿ 3 ವಿಜಿಲ್ ಆಯಿತು. ಇವಾಗ ನೋಡೋಣ ಹೇಗಾಗಿದೆ ಅಂತೇಳಿ. ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಒಟ್ಟಿಗೆ ಇಟ್ಟೆ. ಒಲೆಯಲ್ಲಿ ಇಡೋದಾದರೆ ಮೊದಲು ಹಲಸಿನ ಬೀಜ ಇಟ್ಟು ಅದು ಬೆಂದಾದಮೇಲೆ ಮತ್ತೆ ಕಣಿಲೆ ಹಾಗೂ ಹೆಸರು ಕಾಳನ್ನು ಹಾಕಬೇಕು. ಇವಾಗ ಒಟ್ಟಿಗಿಟ್ಟ ಕಾಳು 2-3 ವಿಜಿಲಲ್ಲಿ ಚೆನ್ನಾಗಿ ಬೆಂದಿದೆ. ಜಾಸ್ತಿ ತಿಳು ಮಾಡೋದಿಲ್ಲ. ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತೇನೆ. ನೋಡಿ ಇವಾಗ ಮಸಾಲವನ್ನು ಹಾಕಿ ಒಲೆಯಲ್ಲಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಸಾಕಾಗದಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಒಗ್ಗರಣೆಯನ್ನು ಇಟ್ಟರೆ ಮಳೆಗಾಲದ ಈ ವರ್ಷದ ಮೊದಲ ಒಂದು ಪದಾರ್ಥ ರೆಡಿ ಆಗ್ತದೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ಉಪ್ಪನ್ನು ಹಾಕ್ತೇನೆ. ಇನ್ನು ಇದಕ್ಕೆ ಒಳ್ಳೆ ಕುದಿ ಬರಲಿ. ನೋಡಿ ಮಸಾಲ ಹಾಕಿ ಆದಮೇಲೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಇದು ಸಾಕು. ಕೆಳಗಿಟ್ಟು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ರುಚಿಯಾದ ಮಳೆಗಾಲದ ಒಂದು ರೆಸಿಪಿ ರೆಡಿ ಆಯಿತು. ಗಸಿ ಗಸಿ ಮಾಡಿದರೆ ಟೇಸ್ಟ್ ಆಗ್ತದೆ, ನೀರು ಮಾಡಬಾರ್ದು ಯಾವಾಗಲೂ. ಮಧ್ಯಾಹ್ನದ ಅಡಿಗೆ ಕೆಲಸ ಒಂದಾಯಿತು. ಹಾಗೆ ಸ್ವಲ್ಪ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಇಟ್ಟಿದ್ದೇನೆ, ಅದರಿಂದ ಇವಾಗ ಒಂದು ಸಲಾಡ್ ಮಾಡಬೇಕು. ಹಾಗೆ ದಾಳಿಂಬೆ ಹಣ್ಣಾದಿದೆ, ಅದನ್ನು ಹಾಕಿ ಸಲಾಡ್ ಮಾಡ್ತೇನೆ. ನೋಡಿ ಚಿಕ್ಕದಾಗಿ ಆಗಿದೆ, ಆದರೆ ಒಳಗೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಕಳೆದ ವರ್ಷ ದೊಡ್ಡದಾಗಿ ಒಡಿತಿತ್ತು, ಆದರೆ ಈ ಸಲ ಒಡೆಯುವುದಿಲ್ಲ. ಅದರ ಬದಲಾಗಿ ತೂತಾಗಿ ಒಳಗಡೆ ಹಾಳಾಗಿರ್ತದೆ, ಸ್ವಲ್ಪ ಹಾಳಾಗಿರ್ತದೆ. ಇದೊಂದು ನೋಡಿ ಒಳ್ಳೆ ಕಲರ್ ಬಂದಿದೆ ಇದಕ್ಕೆ. ಈಗ ನೋಡಿ ಈ ಕಡೆ ಎಲ್ಲ ಫುಲ್ ಇದೆ, ಇಲ್ಲಿ ಕೂಡ ತುಂಬಾ ಇದೆ, ಆದರೆ ತುಂಬ ದೊಡ್ಡದಾಗಿ ಬೆಳೀಲಿಲ್ಲ ಈ ಸಲ, ಚಿಕ್ಕದಾಗಿ. ನೋಡಿ ಇಲ್ಲೊಂದು ಇವತ್ತು ಒಡೆದದ್ದು ಕಾಣ್ತದೆ, ಇಲ್ಲಾಂದರೆ ಕಳೆದ ವರ್ಷದ ಹಾಗೆ ಎಲ್ಲ ಒಡೆಯಲಿಲ್ಲ, ಒಂದು ಒಡೆದದ್ದಿದೆ.
ಹಾಗೆಯೇ ಕಳೆದ ವರ್ಷದಾಗಿ ದೊಡ್ಡದಾಗೋದಿಲ್ಲ, ಚಿಕ್ಕದು, ಇಷ್ಟೇ ಚಿಕ್ಕದು, ಪೇರಳೆ ಹಣ್ಣಿನ ಥರ. ನೋಡಿ ಈ ಥರ ಹುಳ ಆಗೋದು. ಇಲ್ಲಿ ನೋಡಿ ಕಪ್ಪು ಚುಕ್ಕೆ ಬಿದ್ದಿದೆಲ್ಲ ಎಲ್ಲ. ಇವಾಗ ಇದು ಕಟ್ ಮಾಡಿ ನೋಡ್ತೇನೆ ಎಷ್ಟು ಒಳ್ಳೆಯದಿದೆ ಅಂತೇಳಿ. ಮತ್ತು ಹುಳು ಚೆನ್ನಾಗಿರೋದನ್ನು ಸಲಾಡ್ ಮಾಡುವಾಗ ಹಾಕ್ತೇನೆ. ಇವಾಗ ನೋಡಿ ಮೊಳಕೆ ಬರಿಸಿದ ಕಾಳು, ಸ್ವಲ್ಪ ಇಟ್ಟದ್ದು, ಸ್ವಲ್ಪ ಸಲಾಡ್ ಮಾಡೋಣ ಅಂತೇಳಿ. ನೋಡಿ ಇದರ ಬೀಜ ಎಲ್ಲ ಎಷ್ಟು ಚಿಕ್ಕದು ನೋಡಿ. ಚೆನ್ನಾಗಿದೆ, ಹಾಳಾಗಲಿಲ್ಲ. ನಾನು ಸುಲಭ ವಿಧಾನದಲ್ಲಿ ಬೀಜವನ್ನು ತೆಗೆಯುವುದು, ಲಿಂಬೆ ಹುಳಿ ಹಿಂಡಿದಾಗೆ ಹಿಂಡುದು. ನೋಡಿ ಎಷ್ಟು ಸಿಕ್ಕಿತ್ತು. ಒಂದು ವೇಳೆ ಕೆಂಪಾಗಿರುವ ದಾಳಿಂಬೆ ಹಾಕ್ತಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿತ್ತಲ್ವ. ಇದು ನೋಡಿ ಲೈಟ್ ಪಿಂಕ್, ಹೀಗೆ ನೋಡುವಾಗ ಬಿಳಿ ಥರ ಕಾಣ್ತದೆ, ಆದರೆ ಲೈಟ್ ಪಿಂಕ್ ಕಲರ್, ಲೈಟ್, ತುಂಬಾ ಲೈಟ್. ಟೇಸ್ಟ್ ಅಂತೂ ಚೆನ್ನಾಗಿದೆ. ಮೊಳಕೆ ಬಂದ ಕಾಳಿನ ಜೊತೆಗೆ ಹಾಕ್ತೇನೆ. ನೋಡಿ ಇವಾಗ ದಾಳಿಂಬೆ ಹಾಗೂ ಹೆಸರು ಕಾಳನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ನೀರುಳ್ಳಿ ಹಾಕಲಿಕ್ಕಿದೆ, ಒಂದು ಚಿಕ್ಕ ಕಾಯಿ ಮೆಣಸು, ಉಪ್ಪು ಹಾಕಿದರೆ ಆಯಿತು. ಅದನ್ನು ಊಟ ಮಾಡಲಿಕ್ಕೆ ಆಗುವಾಗ ಹಾಕೋದು, ಈಗ ಹಾಕೋದಿಲ್ಲ. ನೋಡಿ ನೆಲಗಡಲೆಯನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕಿ ಒಳಗೆ ಹೋಗಿ ಸ್ವಲ್ಪ ಮೊಬೈಲ್ ನೋಡಿದೆ, ಮತ್ತು ಇದರ ನೆನಪೇ ಇಲ್ಲ. ಇಲ್ಲಿ ಬಂದು ನೋಡುವಾಗ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಹಾಗೆ ಇಲ್ಲಿ ನಾನು ಹಪ್ಪಳವನ್ನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಟೀ ಕುಡಿಯುವ ಟೈಮ್ ಕೂಡ ಆಯಿತು, ಮಳೆ ಕೂಡ ಚೆನ್ನಾಗಿ ಬರ್ತಾ ಇದೆ. ನಾವು ಈ ಸಲ ಹಲಸಿನಕಾಯಿಯ ಹಪ್ಪಳ ಮಾಡಲಿಲ್ಲ, ಲಾಸ್ಟ್ ಇಯರ್ ಮಾಡಿದ್ದೆವು. ಈ ಸಲ ಬೇಡ ಅಂತಾಯಿತು, ಯಾಕೆಂದರೆ ಲಾಸ್ಟ್ ಇಯರ್ ಮಾಡಿ ಕೂಡ ಮತ್ತೆ ಲಾಸ್ಟಿಗೆ ಹಾಳಾಯಿತು. ಹಾಗೆಯೇ ನಾನು ಮತ್ತು ಜಾನ್ ಮಾತ್ರ ಒಂದೆರಡು ತಿನ್ನೋದು. ಇದು ನಮಗೆ ನಮ್ಮ ರಿಲೇಟಿವ್ಸ್ ಕೊಟ್ಟದ್ದು. ಹಾಗೆ ಇವತ್ತು ಸಂಜೆ ಟೀ ಟೈಮಿಗೆ ಫ್ರೈ ಮಾಡ್ತಾ ಇದ್ದೇನೆ. ಹಪ್ಪಳ ಒಂದು ಮಾಡಿದರೆ ಮಳೆಗಾಲದಲ್ಲಿ ಏನಾದರೂ ತಿನ್ನಲಿಕ್ಕೆ ಇಲ್ಲದಾಗ ಒಂದು ರಪ್ಪ ಒಂದು ಕಾಯಿಸ್ಲಿಕ್ಕಾಗ್ತದೆ. ಆದರೆ ಈ ಸಲ ಬೇಡ ಅಂತಲೇ ಆಯಿತು ಮಾಡೋದು, ಹಾಗಾಗಿ ಮಾಡಲೇ ಇಲ್ಲ. ಹಾಗೆ ಈ ಕಡೆ ನಾನು ನೆಲನೆಲ್ಲಿಯ ಕಷಾಯ ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನಾನು ಟೀ ಕುಡಿಯೋದಿಲ್ಲ, ಸಾಯಂಕಾಲ ಕಷಾಯ ಕುಡಿತೇನೆ. ಹಾಗೆ ಜಾನವರಿಗೆ ಇವಾಗ ಒಂದು ಟೀ ಮಾಡ್ತೇನೆ. ಒಂದು ಎಳತ್ತು ಹಲಸಿನಕಾಯಿ ಕೊಯ್ದದ್ದಿತ್ತು, ಅದನ್ನು ಇವಾಗ ನಾನು ಕಟ್ ಮಾಡಿ ಅದರ ಬೀಜವನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೇನೆ. ಇದರಿಂದ ಚಿಪ್ಸ್ ಮಾಡಬೇಕು ಅಂತೇಳಿ ಇದರ ಶಾರ್ಟ್ ವಿಡಿಯೋವನ್ನು ನಾನು ಮಾಡ್ತೇನೆ, ಮತ್ತು ನೀವು ಅಲ್ಲಿ ನೋಡಬಹುದು. ನೋಡಿ ಹಲಸಿನಕಾಯಿಯ ಚಿಪ್ಸ್ ಮಾಡಿ ಆಯಿತು, ಸ್ವಲ್ಪ ತಿಂದು ಕೂಡ ಖಾಲಿ ಆಯಿತು. ಟೇಸ್ಟ್ ಸೂಪರ್ ಆಗಿದೆ. ಆವಾಗ ಟೀ ಕುಡಿಯುವಾಗ ಸ್ಟಾರ್ಟ್ ಆದ ಮಳೆ ಇನ್ನೂ ಪಿರಿಪಿರಿಯಾಗಿ ಬರ್ತಾಯಿತ್ತು. ಬೆಳಿಗ್ಗೆ ಒಳ್ಳೆ ಬಿಸಿಲಿತ್ತು, ಆದರೆ ಇವಾಗ ಪಿರಿಪಿರಿಯಾಗಿ ಬರ್ತಾ ಇದೆ. ಹಾಗೆಯೇ ಇವತ್ತಿನ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.